ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಯಿಂದ ಆಯ್ದುಕೊಂಡಂತ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ತರಗತಿ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆ ಮತ್ತೆ ಮೊನ್ನೆ ಒಂದಷ್ಟು ವೀಕ್ಷಕರು ಕಾಮೆಂಟ್ ಗಳನ್ನ ಮಾಡಿದ್ರು. ರಾಘವೇಂದ್ರ ಸರ್ ಮತ್ತಿತರರು ಕಾಮೆಂಟ್ ಗಳನ್ನ ಮಾಡಿದ್ರು. ವಿಡಿಯೋಸ್ ಚೆನ್ನಾಗಿ ಬರ್ತಾ ಇದೆ, ಯೂಸ್ಫುಲ್ ಆಗ್ತಾ ಇದೆ, ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ದಿನದ ಮೊದಲ ಪದ ಡಾಮಿನೆನ್ಸ್. ಸ್ನೇಹಿತರೆ, ಡಾಮಿನೆನ್ಸ್ ಅಂತಂದ್ರೆ ಪ್ರಾಬಲ್ಯ ಅನ್ನುವಂತ ಅರ್ಥ ಬರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಬಲ್ಯ ಕೇಳಿರಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಬಲ್ಯ ಎರಡು ವಿಷಯದಲ್ಲಿ, ಒಂದು ಅಧಿಕಾರ, ಮತ್ತೊಂದು ಇನ್ಫ್ಲೂಯೆನ್ಸ್, ಪ್ರಭಾವ. ಪವರ್, ಇನ್ಫ್ಲೂಯೆನ್ಸ್. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ತನ್ನ ಅಧಿಕಾರವನ್ನ ಅಥವಾ ಪ್ರಭಾವವನ್ನ ಯಾವಾಗ ಫೋರ್ಸ್ಫುಲ್ ಆಗಿ ಹೇರೋದಕ್ಕೆ ಪ್ರಯತ್ನ ಮಾಡ್ತಾನೋ ಆ ಸಂದರ್ಭದಲ್ಲಿ ಫ್ರೆಂಡ್ಸ್ ನೀವು ಈ ಪದವನ್ನ, ಡಾಮಿನೆನ್ಸ್ ಪದವನ್ನ ಬಳಸಬಹುದು. ಇದು ವ್ಯಕ್ತಿ ವಿಷಯದಲ್ಲಿ ಮಾತ್ರ ಅಲ್ಲ, ಒಂದು ದೇಶ, ಬೆಸ್ಟ್ ಎಕ್ಸಾಂಪಲ್ ಅಮೇರಿಕ, ಮತ್ತೊಂದು ದೇಶದ ಮೇಲೆ ವೆನೆಜುವೆಲಾ, ಯಾವಾಗ ಆ ದೇಶ ತನ್ನ ಅಧಿಕಾರ, ತನ್ನ ಪ್ರಭಾವವನ್ನ ಫೋರ್ಸ್ಫುಲ್ ಆಗಿ ಹೇರುತ್ತೋ, ಅಮೆರಿಕ ನೋಡಿ ಏನ್ ಮಾಡ್ತಾ ಇದೆ ವೆನೆಜುವೆಲಾದ ಮೇಲೆ, ಫೋರ್ಸ್ಫುಲ್ ಆಗಿ ತನ್ನ ಪ್ರಭಾವವನ್ನ, ತನ್ನ ಅಧಿಕಾರವನ್ನ ಹೇರ್ತಾರೆ. ಫ್ರೆಂಡ್ಸ್, ಇದಕ್ಕೆ ಡಾಮಿನೆನ್ಸ್ ಅಂತ ಕರಿತೀವಿ. ಈಗ ಈ ನ್ಯೂಸ್ ಆರ್ಟಿಕಲ್ ಅಲ್ಲಿ ಫಿನಾನ್ಷಿಯಲ್ ಡಾಮಿನೆನ್ಸ್ ಅಂತ ಬಳಕೆ ಆಗಿದೆ. ಎಂತಕ್ಕೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಪಿತೃ ಪ್ರಧಾನ ಸಮಾಜದಲ್ಲಿ, ಪುರುಷ ಪ್ರಧಾನ ಸಮಾಜದಲ್ಲಿ ಮದುವೆಯ ನಂತರ ಗಂಡ ಹೆಂಡತಿಯ ಮೇಲೆ ನಾನಾ ರೀತಿಯಲ್ಲಿ ಪ್ರಾಬಲ್ಯವನ್ನ, ನಾನಾ ರೀತಿಯಲ್ಲಿ ತನ್ನ ಅಧಿಕಾರವನ್ನ, ತನ್ನ ಪ್ರಭಾವವನ್ನ ಹೇರೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಗಂಡ ಹೆಂಡತಿಯ ಮೇಲೆ. ಫಾರ್ ಎಕ್ಸಾಂಪಲ್, ಹೆಂಡತಿ ಕೆಲಸಕ್ಕೆ ಹೋಗಿ ದುಡಿದು ತಂದಂತಹ ಸಂಬಳವನ್ನ ತೆಗೆದುಕೊಳ್ಳಿ. ಆಕೆ ದುಡಿದು ಸಂಪಾದಿಸಿದ ಹಣ. ಬಟ್ ಗಂಡ ಆ ದುಡ್ಡನ್ನ ಖರ್ಚು ಮಾಡ್ಬೇಕಾ, ಇನ್ವೆಸ್ಟ್ ಮಾಡ್ಬೇಕಾ, ಸೇವ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನುವ ಕಂಪ್ಲೀಟ್ ಡಿಸಿಷನ್ ಗಂಡ ತೆಗೆದುಕೊಂಡಾಗ ಅದನ್ನ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಫಿನಾನ್ಷಿಯಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಓಕೆ, ನಾನಾ ರೀತಿಯ ಡಾಮಿನೆನ್ಸ್ ಗಳು ಬರ್ತವೆ. ಪೊಲಿಟಿಕಲ್ ಡಾಮಿನೆನ್ಸ್, ಅಮೆರಿಕ ವೆನೆಜುವೆಲಾದ ಮೇಲೆ ಮಾಡ್ತಿರ್ತಕ್ಕಂಥ ಡಾಮಿನೆನ್ಸ್ ಬಂದು ಪೊಲಿಟಿಕಲ್ ಡಾಮಿನೆನ್ಸ್. ಸೊ ಡಾಮಿನೆನ್ಸ್ ಅಂತಂದ್ರೆ ಅಧಿಕಾರ ಅಥವಾ ಪ್ರಭಾವವನ್ನ ಫೋರ್ಸ್ಫುಲ್ ಆಗಿ ಹೇರೋದು. ಸ್ನೇಹಿತರೆ, ಎರಡನೇ ಪದ ಕ್ರೂಯಲ್ಟಿ, CRUELTY. ಕ್ರೂಯಲ್ಟಿ ಅಂತಂದ್ರೆ ಏನು? ಕನ್ನಡದಲ್ಲಿ ಇದನ್ನ ಕ್ರೂರತನ ಅಂತ ಕರೀಬಹುದು. ಅಂದ್ರೆ ಬೇರೊಬ್ಬ ವ್ಯಕ್ತಿಗೆ ಅಥವಾ ಪ್ರಾಣಿಗೆ ಚಿತ್ರಹಿಂಸೆ ನೀಡತಕ್ಕಂತಹ ವರ್ತನೆ ಏನಿದೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಕ್ರೂಯಲ್ಟಿ ಅಂತ ಕರಿತೀವಿ. ಈ ಪದವನ್ನ ಕೇಳಿದಾಗ್ಲೆಲ್ಲ ನನಗೆ ನೆನಪಾಗೋದು ಹಿಟ್ಲರ್. ಹಿಟ್ಲರ್ ಯಹೂದಿಗಳಿಗೆ, ಜ್ಯೂಸ್ಗಳಿಗೆ ಮಾಡಿದ್ದು ಏನು? ಕ್ರೂಯಲ್ಟಿ. ಆತ ಚಿತ್ರಹಿಂಸೆಯನ್ನ ನೀಡಿ ಲಕ್ಷಾಂತರ ಯಹೂದಿಗಳನ್ನು ಸಾಯಿಸ್ತಾನೆ. ದಟ್ ಈಸ್ ಕಾಲ್ಡ್ ಕ್ರೂಯಲ್ಟಿ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಪಬ್ಲಿಕ್ ಅಲ್ಲಿ ಹೊಡೆದು ಮರ್ಡರ್ ಮಾಡ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಕ್ರೂಯಲ್ಟಿ. ಸೊ ಸ್ನೇಹಿತರೆ, ಕ್ರೂಯಲ್ಟಿ ಅಂತಂದ್ರೆ ಕ್ರೂರತನ. ಸ್ನೇಹಿತರೆ, ಈ ಆರ್ಟಿಕಲ್ ನಲ್ಲಿ ಹೆಡ್ಲೈನ್ ನಲ್ಲಿ ಕಡೆಯ ಪದ ಅಪೆಕ್ಸ್ ಅಂತ ಇದೆ. APEX. ಅಪೆಕ್ಸ್. ಮೊದಲಿಗೆ ಈ ಪದವನ್ನ ಅರ್ಥ ಮಾಡ್ಕೋಣ, ನಂತರ ಅಪೆಕ್ಸ್ ಕೋರ್ಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಣ. ಅಪೆಕ್ಸ್ ಅಂತಂದ್ರೆ ಅತ್ಯುನ್ನತ ಸ್ಥಾನ, ಶ್ರೇಷ್ಠ ಸ್ಥಾನ ಅಂತ ಹೇಳ್ಬೋದು. ಈಗ ನೀವು ಒಂದು ಕಂಪನಿಗೆ ಕೆಲಸಕ್ಕೆ ಜಾಯ್ನ್ ಆಗ್ತೀರಾ. ಆ ಕಂಪನಿಯಲ್ಲಿ ಟಾಪ್ ಪೋಸ್ಟ್ ಯಾವ್ದಿದೆ, ಫಾರ್ ಎಕ್ಸಾಂಪಲ್ CEO. ನೀವು ಆ ಪೋಸ್ಟ್ ಗೆ ರೀಚ್ ಆದ್ರೆ, ಕಂಪನಿಯ CEO ಆದ್ರೆ, ಯು ಆರ್ ಅಟ್ ಅಪೆಕ್ಸ್ ಆಫ್ ಯುವರ್ ಕರಿಯರ್. ಅಂದ್ರೆ ನಿಮ್ಮ ಕರಿಯರ್ ನಲ್ಲಿ ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿದಿರ. ಈಗ ಇಂಡಿಯಾದಲ್ಲಿ ಫ್ರೆಂಡ್ಸ್, ಕೋರ್ಟ್ ವಿಷಯಗಳಿಗೆ ಬಂದಾಗ, ನ್ಯಾಯಾಲಯದ ವಿಷಯಗಳಿಗೆ ಬಂದಾಗ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೋರ್ಟ್ಗಳಿದೆ ಅಲ್ವಾ, ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಇದೆ. ಈಗ ಈ ಹೈಕೋರ್ಟ್ಗೆ ದೊಡ್ಡ ಕೋರ್ಟ್ ಯಾವುದು? ಕೋರ್ಟ್ಗಳಲ್ಲಿ ಅತ್ಯುನ್ನತ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್. ಸೊ ಸ್ನೇಹಿತರೆ, ಅಪೆಕ್ಸ್ ಕೋರ್ಟ್ ಅಂತಂದ್ರೆ
ಸುಪ್ರೀಂ ಕೋರ್ಟ್ ಅಂತ ಅರ್ಥ. ನ್ಯೂಸ್ ಪೇಪರ್ ಅಲ್ಲಿ ಸುಪ್ರೀಂ ಕೋರ್ಟ್ ಬದಲಿಗೆ ಆಗಾಗ ಅಪೆಕ್ಸ್ ಕೋರ್ಟ್ ಪದದ ಬಳಕೆ ಆಗುತ್ತೆ. ಸೊ ಅಪೆಕ್ಸ್ ಕೋರ್ಟ್ ಅಂತಂದ್ರೆ ಸುಪ್ರೀಂ ಕೋರ್ಟ್. ಈ ಹೇಳಿಕೆ ಕೊಟ್ಟಿರೋದು ಫಿನಾನ್ಷಿಯಲ್ ಡಾಮಿನೆನ್ಸ್ ಡಸಂಟ್ ಅಮೌಂಟ್ ಟು ಕ್ರೂಯಲ್ಟಿ ಅಂತ ಹೇಳಿರೋದು ಬೇರೆ ಯಾರು ಅಲ್ಲ, ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ ಪ್ರಕಾರ ಗಂಡ ಹೆಂಡತಿಯ ಮೇಲೆ ಹಣದ ವಿಷಯದಲ್ಲಿ ನಡೆಸುವಂತಹ ಡಾಮಿನೆನ್ಸ್, ಪ್ರಾಬಲ್ಯ ಏನಿದೆ, ದಬ್ಬಾಳಿಕೆ ಏನಿದೆ, ಇದನ್ನ ನಾವು ಚಿತ್ರಹಿಂಸೆ, ಕ್ರೂರತನ ಅಂತ ಕರೆಯಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ಕೊಟ್ಟಿದೆ. ಸ್ನೇಹಿತರೆ, ಮುಂದಿನ ಪದ ಅಲಿಜೆನ್ಸ್. ALLEGIANC. ಅಲಿಜೆನ್ಸ್ ಅಂತಂದ್ರೆ ಕನ್ನಡದಲ್ಲಿ ನಿಷ್ಠೆ ಫ್ರೆಂಡ್ಸ್. ಅಲಿಜೆನ್ಸ್ ಅಂದ ಕೂಡಲೇ ನನಗೆ ನಾಯಿ, ಡಾಗ್ ನೆನಪಾಗುತ್ತೆ. ನಿಯತ್ತಿಗೆ ಮತ್ತೊಂದು ಒಂದು ರೂಪ ನಾಯಿ ಅಂತ ಹೇಳ್ಬೋದು. ಅಲಿಜೆನ್ಸ್ ಅಂತಂದ್ರೆ ನಿಷ್ಠೆ ಅಥವಾ ನಿಯತ್ತು. ಓಕೆ, ಲಾಯಲ್ಟಿ. ಈಗ ಗ್ರಾಮ್, ಈ ಆರ್ಟಿಕಲ್ ಅಲ್ಲಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಅಲ್ಲಿ ಗ್ರಾಮ್ ಅನ್ನುವುದು ಒಂದು ಸಂಸ್ಥೆ, ಆ ಸಂಸ್ಥೆ ಹೇಳಿಕೆಯನ್ನ ಕೊಟ್ಟಿದೆ. ಓಕೆ, ವಿ ಆರ್ ಅ ಪ್ರೊಫೆಷನಲ್ಸ್, ವಿ ಹ್ಯಾವ್ ನೋ ಪೊಲಿಟಿಕಲ್ ಅಲಿಜೆನ್ಸ್ ಅಂತ. ಅಂದ್ರೆ ನಮ್ ಕೆಲಸ ಏನಿದೆ ನಾವು ಅದನ್ನ ಮಾಡ್ತಾ ಇದೀವಿ, ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ನಿಯತ್ತಾಗಿ ಇಲ್ಲ, ನಿಷ್ಠೆಯಿಂದ ಇಲ್ಲ, ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಗುಲಾಮರಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಒಂದು ದೇಶದ ಸೈನಿಕರು ತಮ್ಮ ದೇಶಕ್ಕೆ ಏನನ್ನ ತೋರಿಸ್ಬೇಕು? ಅಲಿಜೆನ್ಸ್, ನಿಷ್ಠೆ. ಓಕೆ, ಭಾರತದ ನಾಗರಿಕರಾದಂತ ನಾವು ನಮ್ಮ ದೇಶದ ಸಂವಿಧಾನಕ್ಕೆ ಏನಾಗಿರ್ಬೇಕು? ಲಾಯಲ್ ಆಗಿ ಇರಬೇಕು. ವಿ ಶುಡ್ ಬಿ ಅಲಿಜೆಂಟ್. ಅಲಿಜೆಂಟ್ ಅನ್ನೋದು ಅಬ್ಜೆಕ್ಟಿವ್. ಅಲಿಜೆನ್ಸ್, ವಿ ಶುಡ್ ಶೋ ಅಲಿಜೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸ್ನೇಹಿತರೆ, ಇದರದ ಕಡೆಯ ಪದ ಟ್ರಾಫಿಕ್ ಅಡ್ವೈಸರಿ. ಟ್ರಾಫಿಕ್ ಅಂತಂದ್ರೆ ಸಂಚಾರ. ಸಂಚಾರಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳಿಗೆ ಟ್ರಾಫಿಕ್ ಅಡ್ವೈಸರಿ ಅಂತ ಕರಿತೀವಿ. ಟ್ರಾಫಿಕ್ ಅಡ್ವೈಸರಿ. ಈ ಆರ್ಟಿಕಲ್ ಪ್ರಕಾರ ಮಂಗಳೂರಿನ ಒಂದು ಬೀಚ್ ನಲ್ಲಿ ಫ್ರೆಂಡ್ಸ್ ಒಂದು 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 ಪಾಪ್ಯುಲರ್, ಜನಪ್ರಿಯ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಇದರಿಂದಾಗಿ ಜನದಟ್ಟಣೆ ಮತ್ತೆ ಜನರ ಜೊತೆ ವಾಹನಗಳು ಕೂಡ ಅಲ್ಲಿ ಜಾಸ್ತಿ ಬರ್ತವೆ. ಇದರಿಂದಾಗಿ ಕಾಲ್ ತುಳಿತದ ಸನ್ನಿವೇಶ ಸೃಷ್ಟಿಯಾಗಬಹುದು. ಅದರಿಂದಾಗಿ ಲೋಕಲ್ ಪೊಲೀಸ್ ಏನ್ ಮಾಡಿದರೆ, ಟ್ರಾಫಿಕ್ ಅಡ್ವೈಸರಿ ಅಂದ್ರೆ ಸಂಚಾರ ಸೂಚನೆಗಳನ್ನ ಹೊರಡಿಸಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮ ಕಲಿಕೆಯನ್ನ ಟೆಸ್ಟ್ ಮಾಡುವ ಸಮಯ. ಪ್ರಶ್ನೆ: ನಿಮ್ಮ ಕೆಲಸದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೇರಿದ್ರೆ ಅದನ್ನ ಏನಂತ ಕರಿಬಹುದು? ಆಪ್ಷನ್ ಎ ಡಾಮಿನೆನ್ಸ್, ಆಪ್ಷನ್ ಬಿ ಅಪೆಕ್ಸ್, ಆಪ್ಷನ್ ಸಿ ಕ್ರೂಯಲ್ಟಿ, ಆಪ್ಷನ್ ಡಿ ಅಲಿಜೆನ್ಸ್. ನಿಮ್ಮ ಉತ್ತರವನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಫ್ರೆಂಡ್ಸ್. ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು.